ನಮಸ್ಕಾರ. ವಿಪ್ರ ಕರ್ನಾಟಕಕ್ಕೆ ಸ್ವಾಗತ. ಈ ಕ್ಷಣದ ಮುಖ್ಯಾಂಶಗಳು. ವಲಸೆ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಕ್ರಮ ವಹಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಮಾತೃಭಾಷೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ.ಬಿ. ರಂಗೇಶ್ ಅಭಿಪ್ರಾಯ. ಅಮ್ಮ ಪ್ರಶಸ್ತಿಗೆ 25ನೇ ವರ್ಷ ಬೆಳ್ಳಿ ಸಂಭ್ರಮ. ಸೇಡಂನಲ್ಲಿ ನವೆಂಬರ್ 26ರಂದು ಪ್ರಶಸ್ತಿ ಪ್ರದಾನ. ಬೇರೆ ರಾಜ್ಯಗಳಿಂದ ವಲಸೆ ಬರುವ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಕ್ರಮ ವಹಿಸಿ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಬಾಲ್ಯ ವಿವಾಹ ತಡೆಗಟ್ಟುವ ಸಮನ್ವಯ ಮತ್ತು ಪರಿಶೀಲನಾ ಸಮಿತಿ ಮತ್ತು ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮಾತೃಭಾಷೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿದ್ದು ಅದನ್ನು ಮರೆಯುವುದರಿಂದ ನಾವು ನಮ್ಮ ಮೂಲ ಗುರುತನ್ನು ಕಳೆದುಕೊಳ್ಳುವ ಅಪಾಯವಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿ.ಜೆ. ರಂಗೇಶ್ ಅಭಿಪ್ರಾಯಪಟ್ಟರು. ಪಟ್ಟಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕಸಾಪ ಮಹಿಳಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಕನ್ನಡ ಅರಿವು ಆಚಾರ್ಯ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಾತೃಭಾಷೆಯಲ್ಲಿ ಕಲಿತಾಗ ಯಾವುದೇ ವಿಷಯವು ಬೇಗನೆ ಅರ್ಥವಾಗುತ್ತದೆ ಮತ್ತು ನೆನಪಲ್ಲಿ ಉಳಿಯುತ್ತದೆ, ಅಲ್ಲದೆ ನಮ್ಮ ಹೃದಯಕ್ಕೂ ಸಹ ತಲುಪುತ್ತದೆ. ಇದು ನಮ್ಮ ನಾಡಿನೊಂದಿಗೆ ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುವುದಲ್ಲದೆ ಕನ್ನಡ ಸಂಸ್ಕೃತಿಯು ಬದುಕು ಕಟ್ಟಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಹಿರಿಯರನ್ನ ನೆನೆಸ್ಕೋಬೇಕಾಗ್ತದ. ಹಿರಿಯರಂದ್ರೆ ಏನೋ ನಾವು ಬಾಲ್ಕಿ ಪಟ್ಟದೇವರನ್ನ ಮೊದಲು ನೆನೆಸ್ಕೋಬೇಕಾಗ್ತದೆ. ಈ ಭಾಗವನ್ನ ಕರ್ನಾಟಕ ಸೇರಿಸಿದವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ. ಅನೇಕ ಭಾಗಗಳನ್ನ ಬಿಟ್ಟು ಹೋದಂತ ವಿಚಾರಗಳನ್ನ ನಾವು ಮತ್ತೆ ಮತ್ತೆ ಮೆಲುಕು ಹಾಕಬೇಕಾಗ್ತದೆ. ಎಷ್ಟು ಬೇಗ ನಾವು ಮರೆತು ಹೋಗ್ತೀವಿ. ಕಾಸರಗೋಡನ್ನ ಮರೆತು ಹೋಗ್ತೀವಿ, ಇಲ್ಲೇ ಸೊಲ್ಲಾಪುರನ್ನ ಮರೆತು ಹೋದ್ವಿ. ಸೊಲ್ಲಾಪುರಲ್ಲಿ ನೋಡಿದಾಗ ಮತ್ತು ಕಾಸರಗೋಡಲ್ಲಿ ನೋಡಿದಾಗ ನಮ್ಮ ಕನ್ನಡ ಇಲ್ದಂಗೆ ಮತ್ತು ಮರಾಠಿ ಶುರು ಆಗ್ತದ, ಮತ್ತು ತೆಲುಗು ಶುರು ಆಗ್ತದ. ಎಲ್ಲವೂ ಮತ್ತು DJ ನಡೆಯದೆ ನವೆಂಬರ್ ತಿಂಗಳದಾಗ ಅತಿ ಹೆಚ್ಚು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಾಜ್ಯೋತ್ಸವ ನವೆಂಬರ್ 1 ಇರ್ತದ. 30ರ ತನಕ ಪ್ರತಿಯೊಂದು ಊರ ಕಾರ್ಯಕ್ರಮಗಳು ಆಗ್ತಾವ. ನಮ್ಮ ಕರ್ನಾಟಕ ಸರ್ಕಾರ ಆಡಳಿತವೆಲ್ಲವೂ ಕೂಡ ಕನ್ನಡದಲ್ಲೇ ಇರಬೇಕು ಅಂತ ಏನಿದೆ. ಹಾಗೆ ನಾವೇನು ಮಾಡಬೇಕಾಗಿದೆ ಅಂದರೆ ಕನ್ನಡವನ್ನು ನಾವು ಮಕ್ಕಳಲ್ಲಿ ನಾವು ಕನ್ನಡ ನಾಡಿನಲ್ಲಿ ಕನ್ನಡ ಅನ್ನವನ್ನು ತಿಂದು ಕನ್ನಡ ಗಾಳಿಯನ್ನು ಕುಡಿದು ಕನ್ನಡವನ್ನು ಪ್ರೀತಿಸಬೇಕಾಗಿದೆ. ಇತರ ಭಾಷೆಗಳನ್ನು ಗೌರವಿಸೋದು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಪಂಡರಿ ಆಡೆ ಸರ್ ಅವರಿಗೂ ಹಾಗೂ ಇಂತಹ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡುವಂತಹ ಒಬ್ಬ ಹಿರಿಯ ಅಣ್ಣನ ಸ್ಥಾನದಲ್ಲಿರ್ತಕ್ಕಂತಹ ಗಜಾನನ್ ಮಳ್ಳ ಸರ್ ಅವರಿಗೂ ಹಾಗೂ ಸುಮಾರು ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕೆಲಸ ಮಾಡಿ ಇತ್ತೀಚೆಗೆ ನಿವೃತ್ತರಾಗಿರ್ತಕ್ಕಂತಹ ನಮ್ಮ ತಾಯಿ ಸ್ವರೂಪರಾಗಿರ್ತಕ್ಕಂತಹ ಶ್ರೀದೇವಿ ಮೇಡಮ್ ರವರಿಗೂ, ಅದೇ ರೀತಿ ರಾಜ್ಯ ಮಟ್ಟದ ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಮತ್ತು ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಪ್ರಭಾವತಿ ಮೇಡಮ್ ರವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ, ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳು ಆಡಿದ್ರು, ಜೊತೆಗೇನೆ ಇವತ್ತಿನಿಂದ ಬಹಳ ದೊಡ್ಡ ಜವಾಬ್ದಾರಿಯನ್ನು ಅವ್ರು ತಗೊಂಡ್ರು. ಅದು ಹೆಂಗೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕದಿಂದ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮ, ಕನ್ನಡ ಅರಿವು ಆಚಾರ ಅನ್ನುವಂತಹ ಕಾರ್ಯಕ್ರಮ ಮಹಾನಂದ ಎಂಡೆ ಮೇಡಮ್ ರವರ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಬಹಳ ಅಭಿಮಾನದ ವಿಚಾರ. ಸೇಡಂ ತಾಲೂಕಿನ ಮಾತೋಶ್ರೀ ಮಹಾದೇವಮ್ಮ ನಾಗಪ್ಪ ಮನ್ನೂರ್ ಪ್ರತಿಷ್ಠಾನದಿಂದ ಕೊಡಮಾಡುವ ರಾಜ್ಯ ಮಟ್ಟದ ಪ್ರತಿಷ್ಠಿತ ಅಮ್ಮ ಪ್ರಶಸ್ತಿಗೆ ಗೀತಾ ವಸಂತ್ ತುಮಕೂರು, ಡಾಕ್ಟರ್ ಬಸವರಾಜ್ ಸಾದರ್ ಬೆಂಗಳೂರು, ಬಿ ಸುರೇಶ್ ಬೆಂಗಳೂರು, ಸುನಂದಾ ಕಡಿಮೆ ಹುಬ್ಬಳ್ಳಿ, ವಿಜಯಶ್ರೀ ಹಾಲಾಡಿ ಮೂಡ್ಬಿದರೆ, ಸದಾಶಿವ್ ಸೊರಟೂರು ದಾವಣಗೆರೆ, ಆನಂದ್ ಕುಂಚಲೂರು, ಪಾಟೀಲ್ ಜೇವರ್ಗಿ ಹಾಗೂ ಇದೇ ವರ್ಷದಿಂದ ಆರಂಭಿಸಿರುವ ಮಕ್ಕಳ ವಿಭಾಗದಲ್ಲಿ ಬಹುರೂಪಿ ಪ್ರಾಯೋಜಿತ ನರೇಂದ್ರ ಕೊಪ್ಪಳ ಅವರ ಕೃತಿಗಳು ಆಯ್ಕೆಯಾಗಿವೆ ಎಂದು ಅಮ್ಮ ಪ್ರಶಸ್ತಿ ಸಂಚಾಲಕಿ ರತ್ನಕಲಾ ಮಹಿಮಾಲ್ ರೆಡ್ಡಿ ಮನ್ನೂರ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ನವೆಂಬರ್ 26ರಂದು ಸಂಜೆ 5:30ಕ್ಕೆ ಸೇಡಂನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಶಾಂಭವಿ ರಂಗಮಂದಿರದಲ್ಲಿ ನಡೆಯುವ ಸಮಾರಂಭದಲ್ಲಿ ಅಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ವಿಪ್ರ ಕರ್ನಾಟಕ. ಇದು ಸ್ವಾಭಿಮಾನದ ಪ್ರತೀಕ. ನಮಸ್ಕಾರ.